ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋಟ್. ಇವತ್ತು ನಾನು ಯಾವ ವಿಚಾರವಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಹ್ಯಾಪಿ ಗೌರಿ ಗಣೇಶ. ಫಸ್ಟ್ ಆಫ್ ಆಲ್, ಈ ದಿನದಲ್ಲಿ ಗಣಪತಿ ಹಬ್ಬದ ದಿನದಲ್ಲಿ ನೀವು ಈ ರೆಮಿಡಿನ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಬಹಳಷ್ಟು ಅದ್ಭುತವಾದಂಥ ಗುಡ್ ಲಕ್ನ ನಿಮ್ಮ ಲೈಫ್ನಲ್ಲಿ ತರಬಹುದು ಅಂತ ಹೇಳ್ತೀನಿ. ಏನಿ ರೆಮಿಡಿ ಅಂತ ಹೇಳಿದ್ರೆ ಬಹಳಷ್ಟು ಗರ್ಕೆನ ನೀವು ತಗೊಳ್ಬೇಕಾಗತ್ತೆ. ಬಹಳಷ್ಟು ಗರ್ಕೆನ ತಗೊಂಡು ನೀವು 21 ಗರ್ಕೆ ಇದನ್ನ ನೀವು ಒಂದು ಬಂಡಲ್ ಆಗಿ ಮಾಡಬೇಕಾಗತ್ತೆ. 21 ಕಟ್ಟುಗಳನ್ನು ನೀವು ಮಾಡಬೇಕಾಗತ್ತೆ. ಬಹಳಷ್ಟು ದರ್ಬೆನ ತಗೊಳ್ಬೇಕಾಗತ್ತೆ. ಇದು ಗಣಪತಿ ಹಬ್ಬದ ಯಾವುದೇ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಏರಿಯಾ, ನಿಮ್ಮ ನಿಮ್ಮ ಕೇರಿಯಲ್ಲಿ, ನಿಮ್ಮ ಊರಿನಲ್ಲಿ ಯಾವ ಗಣಪತಿ ವಿಸರ್ಜನೆ ಮಾಡ್ತಾರೆ ಅಲ್ಲಿಯವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ. ಸೊ ಇದು 21 ಗರಿಕೆ ಹುಲ್ಲನ್ನ ನೀವು ಕಟ್ಟಿ 21 ಬಂಡಲ್ನ ಮಾಡಬೇಕಾಗತ್ತೆ. ಇದು ಗಣಪತಿಗೆ ಒಂದು ಆಹಾರವಾಗಿ ಅರ್ಪಿಸೋದ್ರಿಂದ ನಿಮ್ಮ ಲೈಫಲ್ಲಿ ಗುಡ್ ಲಕ್ ಕ್ರಿಯೇಟ್ ಆಗುತ್ತೆ. ನಿಮ್ಮಲ್ಲಿರುವಂತಹ ಕೇತು ಬ್ಲಾಕೇಜ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಸಮೃದ್ಧಿ, ನೀವೇನೇ ಕೋರಿಕೆ ಕೇಳ್ಕೊಂಡ್ರೂ ಕೂಡ ಅದು ಬಹಳಷ್ಟು ಬೇಗ ಆಗತ್ತೆ ಅಂತ ಹೇಳಬಹುದು. ಹಾಗೆ ನಾನು ಬಹಳ ಒಂದು ಅದ್ಭುತವಾದಂತಹ ಒಂದು ವಿಚಾರ ಹೇಳ್ತೀನಿ. ಇದು ನೀವು ಒಂದು ಡೇಂಜರ್ ಝೋನ್, ಈ ಗಣಪತಿ ಹಬ್ಬದಿಂದ 3 ದಿನಗಳ ಕಾಲ ಚಂದ್ರನನ್ನ ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಚಂದ್ರನನ್ನ ನೋಡಿದ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ 1.5 ವರ್ಷದವರೆಗೂ ಬಹಳಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಗಣಪತಿ ಹಬ್ಬದ ದಿನ ಆ ದಿನ ಚಂದ್ರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಣ್ಣೆದುರುಗಡೆನೆ ಕಾಣಿಸ್ತಾ ಇರ್ತಾನೆ. ಸೊ 3 ದಿನ ಇದನ್ನ ಬಹಳಷ್ಟು ಕಂಟ್ರೋಲ್ನಲ್ಲಿ ಇಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಕೋರ್ತಾ, ನೀವು ಅನ್ಕೊಂಡಿರುವ ಕೆಲಸ ಕಾರ್ಯಗಳು ಇನ್ನು ಮುಂದೆ ಬಹಳಷ್ಟು ಬೇಗ ಆಗಲಿ, ಸರಾಗವಾಗಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.